ನಮಸ್ಕಾರ. 2028ಕ್ಕೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ? ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೋ ಅಥವಾ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಅಥವಾ ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೋ? ಕರ್ನಾಟಕದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ? ಮತ್ತು 2028ಕ್ಕೆ ಯಾರಾಗ್ತಾರೆ ಮುಖ್ಯಮಂತ್ರಿ ಗೊತ್ತಾ? ಆಮೇಲೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಮತ್ತು ಆ ಪಕ್ಷಕ್ಕೆ ಎಷ್ಟು ಸೀಟ್ ಬರ್ತವೆ, ಆ ಪಕ್ಷಕ್ಕೆ ಟೋಟಲ್ ಎಷ್ಟು ಸೀಟ್ ಬರುತ್ತೆ, ಮತ್ತು ಆ ಪಕ್ಷದಿಂದ ಯಾರು ಮುಖ್ಯಮಂತ್ರಿ ಆಗ್ತಾರೆ ಗೊತ್ತಾ? ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DCM ಯಾರಾಗ್ತಾರೆ ಗೊತ್ತಾ? ಆಮೇಲೆ ಹೋಮ್ ಮಿನಿಸ್ಟರ್ ಪಟ್ಟ ಯಾರಿಗೆ ಕೊಡ್ತಾರೆ ಗೊತ್ತಾ? ಹೇಳ್ತೀನಿ, ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ, ಎಲ್ಲೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2028ಕ್ಕೆ ಇಷ್ಟೇ ಸೀಟಿಂದ ಗೆದ್ದು ಒಂದು ಪಕ್ಷಕ್ಕೆ ಬಿ ಜೆ ಪಿಗೆ ಇಷ್ಟೇ ಸೀಟ್ ಬರುತ್ತೆ, ಕಾಂಗ್ರೆಸ್ಸಿಗೆ ಇಷ್ಟೇ ಸೀಟ್ ಬರುತ್ತೆ, ಜೆ ಡಿ ಎಸ್ಸಿಗೆ ಇಷ್ಟೇ ಸೀಟ್ ಬರುತ್ತೆ. ಈ ಪಕ್ಷದಿಂದ ಇವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ, ಇವರೇ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತ, ಇವರೇ ಹೋಮ್ ಮಿನಿಸ್ಟರ್ ಆಗ್ತಾರೆ ಅಂತ, ಮತ್ತು ಸಂಪೂರ್ಣವಾಗಿ 5 ವರ್ಷ ಆಡಳಿತ ಇದೇ ಪಕ್ಷದವರು ಮಾಡ್ತಾರೆ ಅಂತ ಯಾರಿಗಾದರೂ ಜ್ಯೋತಿಷಿಗಳಿಗೆ ಹೇಳೋಕ್ಕಾಗುತ್ತಾ? ಇಷ್ಟೇ, ಒಬ್ಬ ವ್ಯಕ್ತಿ ಇಂಥ ಊರಲ್ಲಿ ಒಬ್ಬ MLA ಎಲೆಕ್ಷನ್ನಿಗೆ ನಿಂತ್ಕೊಂಡಿರ್ತಾರೆ. ಕಾಂಗ್ರೆಸ್ಸಿಂದ ಒಬ್ಬರು, ಬಿ ಜೆ ಪಿಯಿಂದ ಒಬ್ಬರು, ಜೆ ಡಿ ಎಸ್ಸಿಂದ ಒಬ್ಬರು, ಅದರ್ಸಿಂದ ಒಬ್ಬರು, ಇಂಡಿಪೆಂಡೆಂಟಿಂದ ಇರ್ತಾರೆ. ಇಂಥ ವ್ಯಕ್ತಿಗೆ ಇಷ್ಟೇ ಲಕ್ಷ ಓಟು ಬರುತ್ತೆ ಅಂತ ಹೇಳೋಕ್ಕಾಗುತ್ತಾ ಯಾರಿಗಾದರೂ ಜ್ಯೋತಿಷಿಗಳಿಗೆ? ಇನ್ಕ್ಲೂಡಿಂಗ್ ನಮಗಾದರೂ ಹೇಳೋಕ್ಕಾಗುತ್ತಾ? ಇದೇ ಪಕ್ಷ ಅಧಿಕಾರಕ್ಕೆ ಬರುತ್ತಂತ ಹೇಳೋಕ್ಕಾಗುತ್ತಾ? ಇವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳೋಕ್ಕಾಗುತ್ತಾ? ಇವರೇ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DCM ಇವರೇ ಆಗ್ತಾರೆ ಅಂತ ಹೇಳೋಕ್ಕಾಗುತ್ತಾ? ಇದೇ ವ್ಯಕ್ತಿ ಹೋಮ್ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳೋಕ್ಕಾಗುತ್ತಾ? ಒಬ್ಬೊಬ್ಬ MLA ಈಗ ಒಂದೊಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನಿಂತ್ಕೊಂಡಾಗ ಒಬ್ಬೊಬ್ಬರಿಗೆ ಇಷ್ಟೇ ಸೀಟ್ ಬರ್ತವೆ ಅಂತ ಯಾರಿಗಾದರೂ ಹೇಳೋಕ್ಕಾಗುತ್ತಾ? ಜ್ಯೋತಿಷ್ಯ ಭವಿಷ್ಯ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ನೋಡಿರಿ, ಹೇಳಿಬಿಟ್ರೆ ಅವರೇ ನೋಡಿರಿ ಪವಾಡ ಪುರುಷರು, ಅವರೇ ದೇವರು, ಅವರೇ ಪವಾಡ ಪುರುಷರು. ಈಗ 2028ಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಇದೇ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಬೇಕು. ಇಂಥ MLAನೇ ಮುಖ್ಯಮಂತ್ರಿ ಆಗ್ತಾರೆ, ಇಂಥ MLAನೇ DCM ಆಗ್ತಾರೆ, ಇಂಥ MLAನೇ ಹೋಮ್ ಮಿನಿಸ್ಟರ್ ಆಗ್ತಾರೆ, ಇಂಥ MLAಗೆ ಇಂತಿಂಥ ಖಾತೆ ಕೊಡ್ತಾರೆ ಅಂತ ಹೇಳಿಬಿಟ್ರೆ ಅಡ್ವಾನ್ಸಾಗೆ ಅವರೇ ನೋಡ್ರಿ ಜ್ಯೋತಿಷಿಗಳು, ಪವಾಡ ಪುರುಷರು, ದೇವರು. ಯಾರಿಗಾದರೂ ಹೇಳೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಜ್ಯೋತಿಷ್ಯ ಅಂದರೆ ಕತ್ತಲಿನಿಂದ ಬೆಳಕಿನೆಡೆಗೆ ತೋರಿಸುವ ಮಾರ್ಗ ಅಷ್ಟೇ, ಮಾರ್ಗ ಅಷ್ಟೇ. ಜ್ಯೋತಿಷ್ಯದಲ್ಲಿ ಏನಿರುತ್ತೆ? ರಾಶಿ, ನಕ್ಷತ್ರ, ಲಗ್ನ, ದಶಾಭುಕ್ತಿಗಳು. ಈ ಒಂದು ದಶಾಭುಕ್ತಿ ಅದರಲ್ಲಿ ಗುಡ್ ಟೈಮ್, ಬ್ಯಾಡ್ ಟೈಮ್ ಅಂತ ಇಂಡಿಕೇಶನ್ಸ್ ಅಷ್ಟೇ. ಈ ಪೀರಿಯಡಿಂದ ಈ ಪೀರಿಯಡು ಗುಡ್ ಟೈಮ್ ಇರುತ್ತೆ, ನಿಮ್ಮ ಎಫರ್ಟು ಶ್ರಮ ಹಾಕಿದರೆ ಇನ್ನೂ ಎಕ್ಸಲೆಂಟಾಗಿ ಆಗ್ತೀರಾ ಅಂತ. ಬ್ಯಾಡ್ ಟೈಮ್ ಇದ್ದಾಗ ಹುಷಾರಾಗಿರಿ ಅಂತ. ಇಷ್ಟೇ, ಮುನ್ನೆಚ್ಚರಿಕೆ ಕೊಡೋದೇ ಶಾಸ್ತ್ರ, ಜ್ಯೋತಿಷ್ಯ ಅಷ್ಟೇ. ಇವರೇ CM ಆಗ್ತಾರೆ, ಇವರೇ DCM ಆಗ್ತಾರೆ, ಇವ್ರು ಆಗ್ತಾರೆ, ಇಂಥ MLAಗೆ ಇಷ್ಟೇ ಸೀಟ್ ಬರ್ತವೆ ಅಂತ ನಿಖರವಾಗಿ ಯಾರ ಕೈಲಾದರೂ ಹೇಳೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ನಮಸ್ಕಾರ.